ನಮಸ್ಕಾರ ರೀ ನಮ್ಮ ಕಲಬುರ್ಗಿ ಮಂದಿ. ನೋಡ್ರಿಪ್ಪ, ನಮ್ಮ ಕಲಬುರ್ಗಿ ಅಂದ್ರೆ ಬರೇ ಬಿಸಿಲಲ್ಲ, ಇದು ಬಂಗಾರದಂತ ಮಂದಿ ಇರೋ ಪುಣ್ಯ ಭೂಮಿ. ಆದ್ರೆ ಈ ನಡುವೆ ಬಿಸಿಲು ತಡ್ಕೊಳ್ಳೋದು ಅಸಾಧ್ಯ ಆಗ್ಲಿಕ್ಕತ್ತದ. ಎಲ್ಲರೂ ಮನೆಯಾಗ AC ಹಚ್ಕೋತಾರ, ಆದ್ರ ಆ AC ರೂಮಿನಾಗಿರೋರಿಗೆ ಮಾತ್ರ ತಂಪು. ಅದ್ರ ಹೊರಗಿನ ವಾತಾವರಣ ಇನ್ನೂ ಬಿಸಿ ಮಾಡ್ತದ ಹೊರತು ಕಡಿಮೆ ಮಾಡಂಗಿಲ್ಲ. ಅದಕ್ಕೊಂದು ಮಾತು ಹೇಳ್ತೀನಿ ಕೇಳ್ರಿ. ಈ ಸಲ ನಾವೇ ಯಾಕ ನಮ್ಮ ಮನೆಯನ್ನ ಒಂದು ನಂದನವನ ಮಾಡ್ಕೋಬಾರ್ದು? ಅದು ₹1 ಖರ್ಚಿಲ್ದಂಗ. ಹೌದು, ನಿಮ್ಮ ಮನೆ ಅಂಗಳದಾಗ 10 ಗಿಡ ಹಚ್ಚ್ರಿ, ಮನೆಯ ಒಳಗಡೆನೂ ಒಂದಿಷ್ಟು ಕುಂಡಗಳನ್ನ ಇಡ್ರಿ. ಯಾವಾಗ ನಿಮ್ಮ ಮನೆಯ ಸುತ್ತಮುತ್ತ ಹಸಿರು ತುಂಬುತ್ತದೋ ಆವಾಗ ಆ ಎಸಿ ಗಾಳಿಗಿಂತ ತಂಪಾದ ಗಾಳಿ ನಿಮ್ಮ ಮನೆಗೆ ಬರ್ತದ. ಗಿಡಗಳು ಬೆಳೆದ ಮೇಲೆ ನೀವೇ ನೋಡ್ರಿ, ನಿಮ್ಮ ಮನೆಯೊಳಗೆ ಕಾಲಿಟ್ಟ ಕೂಡಲೇ ಮನಸ್ಸಿಗೆ ಎಂತ ಶಾಂತಿ ಸಿಗ್ತದ ಅಂತ. ದಿನಪೂರ್ತಿ ಕೆಲಸ ಮಾಡಿ ದಣಿದು ಬಂದಾಗ ಆ ಹಸಿರು ಎಲೆಗಳನ್ನು ನೋಡಿದ್ರೆ ನಿಮ್ಮ ತಲೆ ಮೇಲಿರೋ ಒತ್ತಡ 10 ನಿಮಿಷದಾಗ ಮಾಯ ಆಗ್ತದ. ನೆಗೆಟಿವ್ ವಿಚಾರಗಳು ಹೋಗಿ ಮನಸ್ಸಿನಾಗ ಪಾಸಿಟಿವ್ ಶಕ್ತಿ ಬರ್ತದ. ಬರ್ರಿ, ಈ ಬಿಸಿಲು ನಾಡನ್ನ ಹಸಿರು ನಾಡನ್ನಾಗಿ ಮಾಡೋಣ. ಎಸಿ ಬಿಡೋಣ, ಗಿಡ ಹಚ್ಚೋಣ, ನಮ್ಮ ಕಲಬುರ್ಗಿನ ತಂಪು ಮಾಡೋಣ. ಒಳಾಂಗಣ ಗಿಡಗಳು ಅಂದರೆ ಇಂಟೀರಿಯರ್ ಪ್ಲಾಂಟ್ಸ್, ಮನಿ ಪ್ಲಾಂಟು, ಅಲೋವೆರಾ ಇವು ಗಾಳಿಯನ್ನ ಶುದ್ಧೀಕರಿಸ್ತವೆ. ಎಲ್ಲಾ ಗಿಡಗಳನ್ನು ನಾಸಾ ಕೂಡ ರಿಕಮೆಂಡ್ ಮಾಡಿದೆ. ಕಲಬುರ್ಗಿ ಬಿಸಿಲಿಗೆ ಮೈಯೆಲ್ಲ ಕೆಂಡ, ಮನೆ ಸುತ್ತ ಗಿಡ ಬೆಳೆಸಿದ್ರೆ ಜೀವನ ಫುಲ್ ತಂಡ. ಇಡೀ ಊರ್ನ ತಂಪು ಮಾಡೋದು ದೇವ್ರಿಗೆ ಬಿಟ್ಟು ವಿಚಾರ, ಆದ್ರೆ ನಿಮ್ಮ ಮನೆಯನ್ನಾದ್ರೂ AC ಮಾಡೋದು ನಿಮ್ಮ ಕೈಯಲ್ಲಿದೆ. ಶರಣ ಬಸವೇಶ್ವರರ ಆಶೀರ್ವಾದ ನಿಮ್ಮ ಮೇಲಿರಲಿ. ನಿಮ್ಮ ಕೈಯಿಂದ ನೆಟ್ಟ ಗಿಡದ ನೆರಳು ನಿಮ್ಮ ಮನೆಯ ಮೇಲಿರಲಿ. ಎಲ್ಲರಿಗೂ ಶರಣು ಶರಣಾರ್ಥಿ.